ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳು ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಚಿವರಿಬ್ಬರು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಆರೋಪ ಏನಿತ್ತು, ಅದಕ್ಕೆ ಬಿಜೆಪಿ ಮೇಲಿನ ಮೇಲೆ ಆರೋಪವನ್ನ ಮಾಡ್ತಾ ಇತ್ತು. ಕೇವಲ ಆರೋಪ ಮಾಡೋದಲ್ಲ, ಈ ಗೋಲ್ಡ್ ಎಲ್ಲಿಂದ ಬಂತು, ಇದರಲ್ಲಿ ಯಾರು ಸಚಿವರು ಭಾಗಿಯಾಗಿದ್ದಾರೆ, ಇದನ್ನೆಲ್ಲ ನಾನು ನಾಳೆ ಸದನದಲ್ಲೇ ಹೇಳ್ತೀನಿ ಅಂತ ಯತ್ನಾಳ್ ಹೊಸ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಾಜಕೀಯ ಜಟಾಪಟಿ ಹೇಗಿದೆ, ತನಿಖೆ ಎಲ್ಲಿ ತನಕ ಬಂದಿದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸಚಿವರಿದ್ದಾರೆ, ನಾಳೆ ಸದನದಲ್ಲಿ ಮಾಹಿತಿ ನೀಡ್ತೇನೆ. ರನ್ಯಾಗೆ ಪ್ರೋಟೋಕಾಲ್ ಕೊಟ್ಟವರ ಬಗ್ಗೆ ಮಾಹಿತಿ ಕೊಡ್ತೇನೆಂದ ಯತ್ನಾಳ್. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ತನಿಖೆ ಮುಂದುವರಿದಿದೆ. ಇತ್ತ ಚಿನ್ನ ಕಳ್ಳ ಸಾಗಾಟದ ಕೇಸ್ ರಾಜಕೀಯ ತಿರುವು ಪಡೆದುಕೊಳ್ತಿದೆ. ಈ ಪ್ರಕರಣದಲ್ಲಿ ಇಬ್ಬರು ಸಚಿವರಿದ್ದಾರೆ ಅಂತ ಬಿಜೆಪಿ ಮೊದಲಿನಿಂದಲೂ ಆರೋಪಿಸ್ತಾ ಬಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದಾರ ಅವ್ರ ಬಗ್ಗೆ ಎಲ್ಲರ ಸಹ ಗಮನ ಹರಿಸೋದು ಒಳ್ಳೆಯದು. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಡ್ಬಂದು ಮನೆಗೆ ಬಿಡ್ತಾ ಇದ್ರು. ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಈ ಆರೋಪಕ್ಕೆ ಪೂರಕವಾಗಿ ಇಂದು ವಿಜಯಪುರದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರಿದ್ದಾರೆ, ಯಾರ್ಯಾರಿದ್ದಾರೆ ಎಂದು ನಾಳೆ ಸದನದಲ್ಲಿ ಎಲ್ಲವನ್ನು ನಾನು ಹೇಳ್ತೇನೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ, ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತಗೊಂಡಿವಿ. ಗೋಲ್ಡ್ ಎಲ್ಲಿ ತಂದ್ರು, ಗೋಲ್ಡ್ ಯಾವ ತಂದ್ರು ಎಲ್ಲ. ಪ್ರೋಟೋಕಾಲ್ ಉಲ್ಲಂಘನೆ, ತೀವ್ರಗೊಂಡ ತನಿಖೆ. ತರುಣ್ ಹವಾಲಾ ಜಾಲ, ರನ್ಯಾ ಸ್ಮಗ್ಲಿಂಗ್ ಲೀಲಾ ಜಾಲ. ವಿದೇಶದಿಂದ ಬರುವ ಪ್ರಯಾಣಿಕರ ಮೇಲೆ ಕಸ್ಟಮ್ಸ್ ಅಧಿಕಾರಿಗಳು ಹದ್ದಿನ ಕಣ್ಣಿಡಬೇಕಾಗುತ್ತೆ. ಪದೇ ಪದೇ ಒಂದೇ ದೇಶಕ್ಕೆ ಪ್ರಯಾಣಿಸುವವರ ಮೇಲೆ ನಿಗಾ ಇಟ್ಟು ಪರಿಶೀಲನೆ ಕೂಡ ನಡೆಸಬೇಕು. ವಿಮಾನ ನಿಲ್ದಾಣದಿಂದ ಹೊರಬರುವಾಗ ಗ್ರೀನ್ ಚಾನೆಲ್ ಹಾಗೂ ರೆಡ್ ಚಾನೆಲ್ ಮೂಲಕ ಹೊರಬರಬೇಕು. ಯಾವುದೇ ಅನುಮಾನವಿಲ್ಲದ ಪ್ರಯಾಣಿಕರು ಗ್ರೀನ್ ಚಾನೆಲ್ ಮೂಲಕ ಹೊರಬರ್ತಾರೆ. ಆದರೆ ಕೊಂಚ ಅನುಮಾನ ಬಂದ್ರೂ ರೆಡ್ ಚಾನೆಲ್ ಮೂಲಕ ಪ್ರಯಾಣಿಕರನ್ನ ಹೊರ ಕಳಿಸ್ತಾರೆ. ಅಲ್ಲಿ ಬಾಡಿ ಸ್ಕ್ಯಾನ್ ಮೂಲಕ ಪ್ರಯಾಣಿಕರ ಇರುವಿಕೆ ತಿಳಿಸುವುದು. ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ರೆ ಲಾಂಜ್ಗೆ ಕಳುಹಿಸಿ ತಪಾಸಣೆ ನಡೆಸಲಾಗುತ್ತೆ. ಆದರೆ ರನ್ಯಾರಾವ್ ಪ್ರಕರಣದಲ್ಲಿ ಈಕೆ ಹಲವು ಬಾರಿ ಪ್ರಯಾಣ ಬೆಳೆಸಿದ್ರು ಗ್ರೀನ್ ಚಾನೆಲ್ನಲ್ಲಿ ಎಂಟ್ರಿ ಆಗ್ತಿದ್ಲು ಎನ್ನಲಾಗಿದೆ. ಆದ್ರಿಂದ ಈ ಬಗ್ಗೆ ಸಿಬಿಐ ಅಧಿಕಾರಿಗಳು ತನಿಖೆ ಕೈಗೊಂಡು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸ್ಮಗ್ಲಿಂಗ್ ಜಾಲದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಕೂಡ ತನಿಖೆ ತೀವ್ರಗೊಳಿಸಿದ್ದು ಗೋಲ್ಡ್ ಖರೀದಿಗೆ ಬಳಸಿದ್ದ ಹಣದ ಮೂಲ ಪತ್ತೆ ಹಚ್ಚಿದ್ದಾರೆ. ದುಬೈನಲ್ಲಿ ಗೋಲ್ಡ್ ಖರೀದಿಗೆ ಹವಾಲಾ ಹಣ ಬಳಕೆ ಮಾಡಲಾಗಿತ್ತು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಎರಡನೇ ಆರೋಪಿ ತರುಣ್ ರಾಜ್ ವಿಚಾರಣೆ ವೇಳೆ ಭಾರತದಿಂದ ದುಬೈಗೆ ಹವಾಲಾ ಹಣ ರವಾನೆಯಾಗಿದ್ದು ಆ ಹಣದಲ್ಲಿ ಗೋಲ್ಡ್ ಖರೀದಿ ಮಾಡಲಾಗಿತ್ತು ಅಂತ ತಿಳಿದು ಬಂದಿದೆ. ಸದ್ಯ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬಗ್ಗೆ 3 ತನಿಖಾ ತಂಡಗಳು ತೀವ್ರಗತಿಯಲ್ಲಿ ತನಿಖೆ ನಡೆಸಿದ್ದು ಏರ್ಪೋರ್ಟ್ ಅಧಿಕಾರಿ ಸಿಬ್ಬಂದಿಗೂ ಟೆನ್ಷನ್ ತಂದೊಡ್ಡಿದೆ. ರಾಚಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.